ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡುವಂತಹ ಅವಕಾಶ ನಮ್ಮೆಲ್ಲರಿಗೂ ಮತ್ತೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೋಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದಿದ ತಕ್ಷಣ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ಗೆ ಬರ್ತಿದ್ದಾರೆ. ಬಿಗ್ ಬಾಸಲ್ಲೇ ವೋಟ್ ಮಾಡಬೇಕಂತ ಹೇಳಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಬೇಡಿ. ಅಥವಾ ರಕ್ಷಿತಾ ಶೆಟ್ಟಿ ಮತ್ತೆ ಯಾವುದಾದ್ರೂ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾರೆ, ಅಲ್ಲಿ ನಾವು ರಕ್ಷಿತಾ ಶೆಟ್ಟಿಗೆ ವೋಟಿಂಗ್ಸನ್ನು ಆಡಬೇಕಂತ ಹೇಳಿ ಹುಳ ಬಿಟ್ಕೊಡೋದಕ್ಕೆ ಹೋಗಬೇಡಿ. ರಕ್ಷಿತಾ ಶೆಟ್ಟಿಗೆ ನಾವು ಯಾಕೆ ವೋಟ್ ಮಾಡಬೇಕು, ಎಲ್ಲಿ ವೋಟ್ ಮಾಡಬೇಕು ಆ್ಯಂಡ್ ಏನಕ್ಕೋಸ್ಕರ ವೋಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಹಾಗೆ ಹೇಗೆ ವೋಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಮ್ಮ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡುವಂತಹ ಅವಕಾಶ ನಮಗೆ ಮತ್ತೆ ಸಿಕ್ಕಿದೆ. ಈ ಒಂದು ಅವಕಾಶನ ನಾವು ಬಿಗ್ ಬಾಸಲ್ಲಿ ಯಾವ ರೀತಿ ಉಪಯೋಗಿಸ್ಕೊಂಡಿದ್ರೋ ಅದೇ ರೀತಿ ಉಪಯೋಗಿಸ್ಕೊಳ್ಬೇಕು. ಆ್ಯಂಡ್ ಬಿಗ್ ಬಾಸಲ್ಲಿ ರಕ್ಷಿತಾ ಶೆಟ್ಟಿಗೆ ಕಂಪ್ಲೀಟ್ 99 ವೋಟ್ಸನ್ನು ಪದೇ ಪದೇ ಹಾಕ್ಕೊಂಡು ಬರ್ತಿದ್ರಿ. ಲೈಕ್ ಯಾವುದೇ ಫೋನ್ ಸಿಕ್ಕಿದ್ರು ಅಪ್ಪನ ಫೋನ್ ಎತ್ಕೊಂಡು, ಅಮ್ಮನ ಫೋನ್ ಎತ್ಕೊಂಡು, ಅಥವಾ ಇನ್ನೊಬ್ಬರ ಫೋನ್, ಯಾವುದೇ ಒಂದು ಫೋನ್ ಸಿಕ್ಕಿದ್ರು ಸಹ ತೊಗೊಂಡು ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ 99 ವೋಟಿಂಗ್ ರೈಟ್ಸ್ ಏನಿತ್ತು ಆ ಒಂದು ರೈಟ್ಸನ್ನು 100 to 100% ಯೂಸ್ ಮಾಡಿಕೊಂಡು ನಮ್ಮೆಲ್ಲ ವೋಟ್ಸ್ಗಳನ್ನು ನಾವು ರಕ್ಷಿತಾ ಶೆಟ್ಟಿಗೆ ಹಾಕ್ಕೊಂಡ್ಬರ್ತಿದ್ವಿ. ನಾವು ಅಂತ ಅಲ್ಲ, ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿ ವೋಟಿಂಗ್ಸನ್ನು ಮಾಡಿದ್ದಕ್ಕೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 12ನ ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಹಾಗೆ ಮೊದಲ ಮಹಿಳಾ ಕಂಟೆಸ್ಟೆಂಟ್ ರನ್ನರ್ ಅಲ್ಲಿ ಬಿಗ್ ಬಾಸ್ ಮಹಿಳಾ ರನ್ನರ್ ಕಂಟೆಸ್ಟೆಂಟ್ ಯಾರು ಅಂತಂದರೆ, ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂತಂದರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲದಕ್ಕೂ ಕಾರಣ ದ ಮೇನ್ ರೀಸನ್ ಬಂದ್ಬಿಟ್ಟು ಜನಗಳು ಅವಳ ಮೇಲೆ ಇಟ್ಟಿದ್ದಂತಹ ಪ್ರೀತಿ ಆ್ಯಂಡ್ ಆ ಪ್ರೀತಿಯಿಂದ ಮಾಡಿದಂತಹ ವೋಟಿಂಗ್ಸಿಂದನೇ ರಕ್ಷಿತಾ ಶೆಟ್ಟಿ ಆ ಒಂದು ಶೋನ ವಿನ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ರನ್ನರ್ ಅಪ್ ಅಂತ ಹೇಳ್ಬೋದು, ಬಟ್ ನನ್ನ ಪ್ರಕಾರ ಅದು ವಿನ್ನಿಂಗ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೆಲ್ಲ ಜನ ಇದ್ರೂ, ಇನ್ಫ್ಲುಯೆನ್ಸರ್ಸ್ ಇದ್ರೂ, ಘಟಾನುಘಟಿಗಳಿದ್ರೂ ಕಾಂಪಿಟೇಷನಲ್ಲಿ ರಕ್ಷಿತಾ ಶೆಟ್ಟಿ ಆ ಎಲ್ಲ ಕಾಂಪಿಟೇಟರ್ಸನ್ನು ಹಿಂದಿಕ್ಕಿ ರನ್ನರ್ ಅಪ್ ಆಗಿದ್ದಾಳೆ ಅಂತಂದರೆ, ಅಷ್ಟು ಚಿಕ್ಕ ಹುಡುಗಿ ರನ್ನರ್ ಅಪ್ ಆಗಿದ್ದಾಳೆ ಅಂತಂದರೆ ಅದು ನನ್ನ ಪ್ರಕಾರ ಅವಳು ರನ್ನರ್ ಅಪ್ ಆಗಿಲ್ಲ, ವಿನ್ನರ್ ಆಗಿದ್ದಾಳೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ರಕ್ಷಿತಾ ಶೆಟ್ಟಿಗೆ ಯಾವುದರಲ್ಲಿ ವೋಟ್ ಮಾಡಬೇಕು ಅಂತಂದರೆ, ಚಿತ್ತಾರ ಅವಾರ್ಡ್ಸಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಹೆಸರು ಕೂಡ ಬಂದಿದೆ. ದ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ 2026 ರಕ್ಷಿತಾ ಶೆಟ್ಟಿ ಹೆಸರು ಕೂಡ ಮೆನ್ಷನ್ ಆಗಿದೆ. ಸೊ ಈ ಒಂದು ಲಿಸ್ಟಲ್ಲಿ ತುಂಬ ಜನಗಳ ಹೆಸರು ಕೂಡ ಇದೆ. ಯಾರ್ಯಾರು ಈ ಒಂದು ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹೇಗೆ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಬೇಕು, ಅಪ್ಲಿಕೇಶನ್ ಓಪನ್ ಮಾಡಿ ಹೇಗೆ ಇದರಲ್ಲಿ ರಕ್ಷಿತಾ ಶೆಟ್ಟಿಗೆ ವೋಟಿಂಗ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಚಿತ್ತಾರ ಸ್ಟಾರ್ ಅವಾರ್ಡ್ 2026 ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಫಸ್ಟ್ ಬರುವಂತಹ ಚಿತ್ತಾರ ಸ್ಟಾರ್ ಅವಾರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿದ ತಕ್ಷಣ ಅಲ್ಲಿ ತುಂಬ ಕ್ಯಾಟಗರೀಸ್ ಇರುತ್ತೆ. ಆಲ್ಮೋಸ್ಟ್ 27 ಕ್ಯಾಟಗರೀಸ್ ಏನು ಇದೆ ನೋಡ್ಬೋದು ನೀವು ಇಲ್ಲಿ. ಕ್ಯಾಟಗರಿ 1 ಆಫ್ 27 ಅಂತ ಇದೆ. ಸೊ 27 ವೋಟ್ಸನ್ನು ನೀವು ಇದರಲ್ಲಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಬೆಸ್ಟ್ ಆ್ಯಕ್ಟರ್ ಆಫ್ ದ ಇಯರ್ 2026 ಕ್ಯಾಟಗರಿ ಇದೆ. ನಮಗೆ ಕಿಚ್ಚ ಸುದೀಪ್ ಅವರು ಇಷ್ಟ ಇರೋದ್ರಿಂದ, ಪರ್ಸ್ನಲಾಗಿ ನಾವು ಅವ್ರನ್ನ ಇಷ್ಟಪಡೋದ್ರಿಂದ ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ನ ನಾವು ಅಫ್ಕೋರ್ಸ್ ಸುದೀಪ್ ಅವ್ರಿಗೇ ಕೊಡೋದಕ್ಕೆ ಇಷ್ಟಪಡ್ತೀರಿ. ಹಾಗೆ ಇಲ್ಲಿ ಬೆಸ್ಟ್ ಆ್ಯಕ್ಟ್ರೆಸಸ್ಸಲ್ಲಿ ನನಗೆ ಶ್ರೀಲೀಲಾ ಮತ್ತು ಅದಿತಿ ಪ್ರಭುದೇವ್ ಅವರು ಕೂಡ ಇಷ್ಟ. ಅದಿತಿ ಪ್ರಭುದೇವ್ ಅವ್ರಿಗೆ ನಾನಿಲ್ಲಿ ವೋಟ್ ಮಾಡ್ತಾಯಿದ್ದೀನಿ. ಯಾಕೆ ಅವರೇ ಅಂತ ಕೇಳಿದ್ರೆ, ಅವ್ರಿಗೆ ಕನ್ನಡದ ಮೇಲಿರುವಂತಹ ಅಭಿಮಾನಕ್ಕೆ ನಮಗೂ ಕೂಡ ಅವರಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೆ ವೋಟ್ ಮಾಡ್ತಾಯಿದ್ದೀವಿ. ಥರ್ಡ್ ಕ್ಯಾಟಗರಿ ಬಂದುಬಿಟ್ಟು ಬೆಸ್ಟ್ ಡೈರೆಕ್ಟರ್ ಆಫ್ ದ ಇಯರ್ ಕ್ಯಾಟಗರಿ ಇದೆ. ಇದರಲ್ಲಿ ನಾನು ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಫೋರ್ತ್ ಕ್ಯಾಟಗರಿ ಬೆಸ್ಟ್ ಮೂವಿ ಆಫ್ 2026 ಯಾವುದು ಅಂದರೆ ನಿಮ್ಮೆಲ್ರಿಗೂ ಸಹ ಗೊತ್ತಿದೆ, ಸೂ ಫ್ರಮ್ ಸೋ. ನಾನು ಕೂಡ ಅದೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಪೀಪಲ್ ಚಾಯ್ಸ್ ಫೇವ್ರೆಟ್ ಮೂವಿ. ಪೀಪಲ್ ಚಾಯ್ಸ್ ಅಫ್ಕೋರ್ಸ್ ಸೂ ಫ್ರಮ್ ಸೋ ಅಲ್ವಾ, ಎಷ್ಟು ನಕ್ಕಿದ್ದೀವಿ ನಾವೆಲ್ಲ, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದೆ. ಪೀಪಲ್ ಚಾಯ್ಸ್ ಫೇವ್ರೆಟ್ ಆ್ಯಕ್ಟರ್ ಅಫ್ಕೋರ್ಸ್ ನಾನು ಮತ್ತೆ ಸುದೀಪ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಪೀಪಲ್ ಚಾಯ್ಸ್ ಫೇವ್ರೆಟ್ ಆ್ಯಕ್ಟ್ರೆಸಸ್. ಅದಿತಿ ಪ್ರಭುದೇವ್. ಸೇಮ್ ರೀಸನ್ ಅವಾಗೆ ಹೇಳಿದ್ನಲ್ಲ, ಅದೇ ರೀಸನು.
ನೆಕ್ಸ್ಟು ಬೆಸ್ಟ್ ಪೇರ್ ಬಂದ್ಬಿಟ್ಟು ಧನ್ವೀರ್ ಮತ್ತು ರೇಷ್ಮನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಯಾರಿಷ್ಟನೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಪ್ರಾಮಿಸಿಂಗ್ ಸ್ಟಾರ್ ಫೀಮೇಲ್. ನಾನು ಇದರಲ್ಲಿ ಭವ್ಯ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಬಿಗ್ ಬಾಸಲ್ಲಿ ನನಗೆ ಅವ್ರು ತುಂಬ ಇಷ್ಟ ಆಗಿದ್ದು ಲಾಸ್ಟ್ ಸೀಸನಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಭವ್ಯ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಮಿಸಿಂಗ್ ಸ್ಟಾರ್ ಮೇಲಲ್ಲಿ ನಾನು ನವೀನ್ ಶಂಕರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಅವರು ಒಂದು ಸಟಲ್ಡ್ ಆ್ಯಕ್ಟರ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರು ಇಷ್ಟನೇ ನನಗೆ. ಸೊ ಅದಕ್ಕೋಸ್ಕರ ಈ ರೀತಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಪ್ರಾಮಿಸಿಂಗ್ ಮೂವಿ. ಇದರಲ್ಲಿ ಯಾವುದೂ ಮೂವಿ ನಾನು ನೋಡೋಕ್ಕೆ ಹೋಗಲಿಲ್ಲ. ಬಟ್ ರಂಗಾಯಣ ರಘು ಇರೋದ್ರಿಂದ ಅವರಿರುವಂತಹ ಒಂದು ಮೂವಿನೇ ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಯಾವುದೇ ಮೂವಿನೂ ನಾನು ನೋಡಿಲ್ಲ. ಸನ್ ಆಫ್ ಮುತ್ತಣ್ಣ ಈ ಮೂವಿನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಬೆಸ್ಟ್ ಡೆಬ್ಯೂಟ್ ಮೇಲಲ್ಲಿ ವಿಕಾಸ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಣ್ಣಯ್ಯ ಸೀರಿಯಲಲ್ಲಿ ಅವ್ರನ್ನ ನೋಡಿದ್ದೀನಿ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬೆಸ್ಟ್ ಡೆಬ್ಯೂಟ್ ಫೀಮೇಲಲ್ಲಿ ನನಗೆ ಪ್ರಿಯಾಂಕಾ ಆಚಾರ್ ಅವರು ಕೂಡ ಇಷ್ಟ, ಮೋಕ್ಷಿತಾ ಅವರು ಕೂಡ ತುಂಬಾ ಇಷ್ಟ. ಬಟ್ ಮೋಕ್ಷಿತಾ ಅವ್ರನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಕ್ಯಾಟಗರಿನಲ್ಲಿ. ಆ್ಯಂಡ್ ಈ ಒಂದು ಕ್ಯಾಟಗರಿನಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು, ಫೀಮೇಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ರಾಶಿಕಾ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಈ ರೀತಿ ತುಂಬ ಜನನೇ ಇದ್ದಾರೆ. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಮೋಕ್ಷಿತಾ ಅವ್ರನ್ನ. ನೆಕ್ಸ್ಟ್ ಬೆಸ್ಟ್ ಡೆಬ್ಯೂಟ್ ಡೈರೆಕ್ಟರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಆಬ್ವಿಯಸ್ಲಿ ಡೆಬ್ಯೂಟ್ ಡೈರೆಕ್ಟರ್ನ. ನೆಕ್ಸ್ಟ್ ಬೆಸ್ಟ್ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ದು ಅರ್ಜುನ್ ಜನ್ಯ ಅವ್ರನ್ನ. ಬ್ರ್ಯಾಟ್ ಮೂವಿನಲ್ಲಿ ಅವರು ಕೊಟ್ಟಂತಹ ಒಂದು ಸಾಂಗ್ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಅರ್ಜುನ್ ಜನ್ಯ ಅವ್ರನ್ನ ನಾನು ಈ ಒಂದು ಕ್ಯಾಟಗರಿಗೆ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಈ ಒಂದು ಕ್ಯಾಟಗರಿನಲ್ಲಿ ತುಂಬ ಜನ ಸಿಂಗರ್ಸ್ ಇದ್ದರು. ಲೈಕ್ ವಿಜಯ್ ಪ್ರಕಾಶ್ ಅವರಾಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ಹಾಗೆ ಸುಮಾರು ಜನ ಹೊಸಬರು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದರು. ಬಟ್ ನನಗೆ ಪರ್ಸ್ನಲಿ ಬ್ರ್ಯಾಟ್ ಮೂವಿನಲ್ಲಿ ಬಂದಂತಹ ಸಾಂಗ್ ಇಷ್ಟ ಆಗಿರೋದ್ರಿಂದ ಸೊ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಬೆಸ್ಟ್ ಸಿಂಗರ್ ಮೇಲಲ್ಲಿ ಸಂಚಿತ್ ಹೆಗ್ಡೆ ಅವರು ನನ್ನ ಫೇವ್ರೆಟ್ ಸಿಂಗರ್ ಅವರು. ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬೆಸ್ಟ್ ಸಿಂಗರ್ ಫೀಮೇಲಲ್ಲಿ ಮಸ್ತ್ ಮಲೈಕಾ ಸಾಂಗ್ ಎಷ್ಟು ಫೇಮಸ್ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಸಾನ್ವಿ ಸುದೀಪ್ ಅವ್ರನ್ನ ಇದರಲ್ಲಿ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಬಂದ್ಬಿಟ್ಟು ದೇವರಾಜ್ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸಸ್ಸಲ್ಲಿ ತಾರಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲೂ ಕೂಡ ತುಂಬ ಫೀಮೇಲ್ ಆ್ಯಕ್ಟರ್ಸ್ ಹಿರಿಯರು ಇದ್ದರು. ಬಟ್ ತಾರಾ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ. ಬೆಸ್ಟ್ ಕಾಮಿಡಿಯನ್ ಬಂದ್ಬಿಟ್ಟು ಕುರಿ ಪ್ರತಾಪ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಕುರಿ ಪ್ರತಾಪ್ ಅವರ ಕಾಮಿಡೀಸಿಂದ ತುಂಬಾ ನಕ್ಕಿದ್ದೀವಿ ಒಂದು ಟೈಮಲ್ಲಿ. ಸೊ ಅದಕ್ಕೋಸ್ಕರ ಕುರಿ ಪ್ರತಾಪ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ ಈ ಒಂದು ಕ್ಯಾಟಗರಿನಲ್ಲಿ. ಆ್ಯಂಡ್ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ಬೆಸ್ಟ್ ವಿಲನ್ ಕ್ಯಾಟಗರಿಗೆ ಬಂದುಬಿಟ್ಟು ನಾನು ರಮೇಶ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವ್ರನ್ನ ವಿಲನ್ ಆಗಿ ಸಾಕಷ್ಟು ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡಿರೋದನ್ನ ನೋಡಿದ್ದೀನಿ. ಅದಕ್ಕೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಬೆಸ್ಟ್ ಕೊರಿಯೋಗ್ರಾಫರ್ ಬಂದ್ಬಿಟ್ಟು ಬ್ಯಾಂಗಲ್ ಬಂಗಾರಿ ಕೊರಿಯೋಗ್ರಾಫರು. ಬೆಸ್ಟು ಸಿನಿಮಾಟೋಗ್ರಾಫರು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇಲ್ಲಿ ಲೈಕ್ ತುಂಬ ಮೂವೀಸ್ಗಳದಿತ್ತು. ಬಟ್ ನಾನು ಡೆವಿಲ್ ಮೂವಿನ ತೊಗೊಂಡೆ. ಆ್ಯಂಡ್ ಬೆಸ್ಟ್ ಎಡಿಟರ್ ಬಂದ್ಬಿಟ್ಟು ಮಾರ್ಕ್ ಮೂವಿ ಎಡಿಟರ್ಗೆ ಕೊಟ್ಟಿದ್ದೀನಿ. ಲೈಕ್ ಬೇರೆಯವ್ರ ಎಡಿಟರ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟೊಂದು. ಬಟ್ ನನಗೆ ಸುದೀಪ್ ಅವರು, ದರ್ಶನ್ ಅವರು ಇವರೆಲ್ಲ ಸ್ವಲ್ಪ ಪರ್ಸ್ನಲಾಗಿ ಇಷ್ಟ ಇರೋದ್ರಿಂದ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಸೋಷಿಯಲ್ ಇಂಪ್ಯಾಕ್ಟ್ ಮೂವಿ. ಆ್ಯಂಡ್ ಈ ಮೂವೀಸ್ಗಳಲ್ಲೂ ಸಹ ನಾನು ಯಾವುದೇ ಮೂವಿನ ನೋಡಿಲ್ಲ. ಸೊ ರ್ಯಾಂಡಮಾಗಿ ಯಾವುದೋ ಒಂದು ಕ್ಲಿಕ್ ಮಾಡಿ ಹಾಕೋಣ ಅಂತ ಹಾಕ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬರೋದು ದ ಮೇನ್ ನಾವು ಇಷ್ಟೊತ್ತು ವೆಯ್ಟ್ ಮಾಡಿದಂತಹ ಕ್ಯಾಟಗರಿ. ಈ ಒಂದು ಕ್ಯಾಟಗರೀಸ್ಗೆ ನಾವು ವೋಟ್ ಮಾಡೋದಕ್ಕೆ ಶುರು ಮಾಡಿದೆ ಈ ಕ್ಯಾಟಗರಿ ಬರಬೇಕು ಅಂತ ಹೇಳಿ. ದ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ ಕ್ಯಾಟಗರಿನಲ್ಲಿ ಲೈಕ್ ನೋಡಿ, ರಾಘವೇಂದ್ರ ಅವರಿದ್ದಾರೆ, ನಮ್ರತಾ ಗೌಡ ಅವರಿದ್ದಾರೆ, ಅನುಪಮ ಗೌಡ ಅವರಿದ್ದಾರೆ, ವಿಕಾಸ್ ಇದ್ದಾರೆ, ಪಾಯಲ್ ಚಂಗಪ್ಪ ಅವರಿದ್ದಾರೆ, ಗೌರವ್ ಶೆಟ್ಟಿ ಅವರಿದ್ದಾರೆ, ಸತೀಶ್ ಕಾಡಬಮ್ ಇದ್ದಾರೆ, ಗಿಲ್ಲಿ ನಟ ಇದ್ದಾರೆ, ರಕ್ಷಿತಾ ಶೆಟ್ಟಿ ಅವರು ಕೂಡ ಇದ್ದಾರೆ. ಸೊ ಇಲ್ಲಿ ನೀವು ರಕ್ಷಿತಾ ಶೆಟ್ಟಿ ಅವ್ರಿಗೆ ವೋಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಲೈಕ್ ನೀವು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಆ್ಯಕ್ಟರ್ನ ಸೆಲೆಕ್ಟ್ ಮಾಡಿದ್ದೀರಾ ಅನ್ನುವಂತಹ ಒಂದು ಲಿಸ್ಟ್ ಬಂದುಬಿಡುತ್ತೆ ಇಲ್ಲಿ. ಸೊ ದಟ್ ನೀವು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಆ್ಯಕ್ಟರ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಸತಿ ಕ್ರಾಸ್ ವೆರಿಫಿಕೇಷನ್ ಇಲ್ಲಿ ಮಾಡ್ಕೋಬೋದು. ಸೊ ನೋಡಿ, ದ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ ರಕ್ಷಿತಾ ಶೆಟ್ಟಿನ ತೊಗೊಂಡಿದ್ದೀವಿ. ಇಷ್ಟೆಲ್ಲ ಆದಮೇಲೆ ನಿಮ್ಮ ಫುಲ್ ನೇಮ್ ಲೈಕ್ ನಿಮ್ಮ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಫುಲ್ ನೇಮ್ ಹಾಕಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ, ನಂತರ ನಿಮ್ಮ ಲೊಕೇಶನನ್ನು ಎಂಟರ್ ಮಾಡಬೇಕಾಗುತ್ತೆ. ಈ 3 ಡೀಟೇಲ್ಸನ್ನು ನೀವು ಫಿಲ್ ಮಾಡಿದ್ಮೇಲೆ ಇಲ್ಲಿ ಕೊಟ್ಟಿರುವಂತಹ ಒಂದು ಕ್ಯಾಪ್ಚರ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಇದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ನೀವು ಇದ್ರ ಮೇಲೆ ಸಬ್ಮಿಟ್ ಮೈ ವೋಟ್ ಅಂತ ಇರುತ್ತೆ ಕೆಳಗಡೆ. ಆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ವೋಟ್ಗಳು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ವೋಟ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಬಂತು. ಸೊ ನಿಮ್ಮ ವೋಟ್ ಬಂದುಬಿಟ್ಟು ಸಬ್ಮಿಟ್ ಆಗುತ್ತೆ. ಸೊ ದಟ್ ನೀವು ಕೂಡ ನಿಮ್ಮ ವೋಟ್ನ ರಕ್ಷಿತಾ ಶೆಟ್ಟಿಗೆ ಮಾಡಿದ ಹಾಗಾಗುತ್ತೆ. ಸೊ ಈ ರೀತಿ ನಿಮ್ಮ ವೋಟ್ನ ರಕ್ಷಿತಾ ಶೆಟ್ಟಿಗೆ ಕೊಟ್ಟು ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ 2026ಗೆ
ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಶೆಟ್ಟಿ ಅವಾರ್ಡ್ ತಗೊಳ್ಳೋ ರೀತಿ ಆಗಲಿ. ಎಲ್ಲರೂ ಕೂಡ ಆದಷ್ಟು ನಿಮ್ಮ ಕೈಯಲ್ಲಾದಷ್ಟು ಓಟ್ಸನ್ನು ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ರಕ್ಷಿತಾ ಶೆಟ್ಟಿಗೆ ವೋಟಿಂಗ್ಸನ್ನು ಮಾಡಬೇಕು ಅಂತ ಹೇಳಿ. ಎಸ್, ಅಫ್ಕೋರ್ಸ್ ರಕ್ಷಿತಾ ಶೆಟ್ಟಿಗೆ ವೋಟಿಂಗ್ ಮಾಡಬೇಕು ಅಂತಂದರೆ ಇಷ್ಟು ಪ್ರೊಸೀಜರ್ಸ್ನು ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು. ಕಂಪ್ಲೀಟ್ ಪ್ರೊಸೀಜರ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಈಗಲೇ ನಿಮ್ಮ ಮೊಬೈಲ್ ಫೋನನ್ನು ಓಪನ್ ಮಾಡಿ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿ. ಹೇಗಾದರೂ ಮಾಡಿ ದ ಬೆಸ್ಟ್ ಎಂಟರ್ಟೈನರ್ ಆಫ್ ದ ಇಯರ್ ಅವಾರ್ಡನ್ನು ನಾವು ನಮ್ಮ ರಕ್ಷಿತಾ ಶೆಟ್ಟಿಗೆ ಸಿಗೋ ಹಾಗೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.